ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಏನು ನೋಡ್ತಾ ಇದ್ದಾರೆ ಇವಾಗ RGHSದು ಒಂದು ವೆಬ್ಸೈಟು. ಇದರಲ್ಲಿ ಬಂದುಬಿಟ್ಟು ಇವಾಗ ತಾನೇ ಒಂದು ಅಪ್ಡೇಟ್ ಆಗಿರ್ತಕ್ಕಂಥದ್ದು. ಏನಂತಂದರೆ ಅಬೌಟ್ BS ನರ್ಸಿಂಗ್ ಎಕ್ಸಾಮಿನೇಷನ್ ಏನು ಇವಾಗ ಇನ್ನೂ ಒಂದು 10 ಡೇಸ್ ಇದೆ. ಅದ್ರ ತಕ್ಕನಂಗೆ ಎಕ್ಸಾಮಿನೇಷನ್ ಸೆಂಟ್ರ್ ಯಾವಾಗ ಬಿಡ್ತಾರೆ ಅಂತ ಕಾಯ್ತಿದ್ವಿ. ಕೊನೆಗೆ ಏನಪ್ಪ ಅಂದರೆ ಇವಾಗ ತಾನೇ ಬಿಟ್ಟಿದ್ದಾರೆ. ಓಕೆ, ನಮ್ಮ ಒಂದು BS ನರ್ಸಿಂಗ್ ಜೊತೆಗೆ ಬೇರೆ ಬೇರೆನೂ ಬಿಟ್ಟಿದ್ದಾರೆ. ಅದು ಬೇಕಾದ್ರೆ ನೋಡ್ಕೊಳ್ಳೋಣ. ಓಕೆ, ಈ ಡೈರೆಕ್ಟಾಗಿ ನಿಮಗೆ ಲಿಂಕ್ ಸಿಕ್ಕಿಲ್ಲಪ್ಪ ಅಂತಂದರೆ ಈಗ ಒಂದು ಕಾಮೆಂಟ್ ಬಾಕ್ಸಲ್ಲಿ ಅಥವಾ ಹೋಗ್ಬಿಟ್ಟು RGHSಲ್ಲಿ ಹೋಗ್ಬಿಟ್ಟು ಎಕ್ಸಾಮಿನೇಷನ್ ಸೆಕ್ಷನ್ ಅಂತ ಏನಿರ್ತದೆ ಅಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಏನಂತಂದರೆ ಒಂದು ಸ್ವಲ್ಪ ಸಿಗ್ತವೆ. ಓಕೆ, ಎಕ್ಸಾಮ್ಗೆ ತಕ್ಕನಂಗೆ ನಿಮ್ಗೆ ಏನೇನು ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂತಂದರೆ ಎಕ್ಸಾಮಿನೇಷನ್ ಸೆಕ್ಷನ್ ಅಂತ ಹೊಡ್ಕೊಂಡ್ರೆ ನನಗೆ ಒಂದು ಬರ್ತದೆ. ಓಕೆ, RGHS ಪೇಜಲ್ಲಿ ಬಂದಿದ್ದೀನಿ, ಎಕ್ಸಾಮಿನೇಷನ್ ಸೆಕ್ಷನಲ್ಲಿ ಬಂದಿದ್ದೀನಿ. ಇಲ್ಲಿ ಓಕೆ, ಎಕ್ಸಾಮಿನೇಷನ್ ಸೆಕ್ಷನ್ ಎಲ್ಲಿದೆ, ಇದರಲ್ಲಿ ಇಲ್ಲಿದೆ. ಓಕೆ, ಅದು ಕ್ಲಿಕ್ ಮಾಡ್ಕೊಂಡಾಗ ಬಹಳಷ್ಟು ಇಲ್ಲಿ ನಿಮಗೆ ಕಾಣಿಸ್ತವೆ. ಅದರಲ್ಲಿ ನಿಮಗೆ ಒಂದೇದೇ ಏನಿದೆ ನೋಡಿ, ಈಗ ಲಿಸ್ಟ್ ಆಫ್ ಥಿಯರಿ ಎಕ್ಸಾಮಿನೇಷನ್ ಸೆಂಟರ್ ಫಾರ್ UG PG ನರ್ಸಿಂಗ್ ಆ್ಯಂಡ್ MDS ಕೋರ್ಸ್ ಎಕ್ಸಾಮಿನೇಷನ್ ಡ್ಯೂರಿಂಗ್ ಜೂನ್-ಜುಲೈ 2025. ಓಕೆ, ಇದೇ ಲಿಂಕ್ನ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಓಪನ್ ಮಾಡ್ಕೋರಿ. ಈ ರೀತಿಯಾಗಿ ನಿಮ್ಮ ಒಂದು ಇಲ್ಲಪ್ಪ ಅಂತಂದರೆ ಫಿಡೆಪ್ ಬೇಕಂತಂದರೆ ಟೆಲಿಗ್ರಾಮಲ್ಲಿ ಸಿಗ್ತದೆ. ಹೋಗ್ಬಿಟ್ಟು ಟೆಲಿಗ್ರಾಮಲ್ಲಿ ಫಿಡೆಪ್ ಬರ್ತದೆ ನೋಡ್ಕೋರಿ. ಏನೇನೆಲ್ಲ ಚೇಂಜಸ್ ಆಗಿದೆ. ಲೈಕ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಪೇಜಸ್, 129 ಪೇಜಸ್ ಇರುವಂಥದ್ದು ಒಂದು ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ದು ಒಂದು ಫಿಡೆಪ್ ಬಿಟ್ಟಿದ್ದಾರೆ. ಟೋಟಲ್ ಬಂದುಬಿಟ್ಟು ಎಷ್ಟಿದಾವೆ ಅಂತಂದರೆ 211. ಓಕೆ, ಅಂದರೆ 211 ಎಕ್ಸಾಮಿನೇಷನ್ ಸೆಂಟರ್ಗಳು ಏನಪ್ಪ ಅಂತಂದರೆ ನಿಮ್ಮ ಒಂದು ಎಕ್ಸಾಮ್ಗೆ ತಕ್ಕನಂಗೆ ಸಿಗುವಂಥದ್ದು. ಅದರಲ್ಲಿ ನೋಡ್ಕೋರಿ ಏನಾದರೂ ಅಂತಂದರೆ ಕೆಲವೊಂದಿಷ್ಟು ಸೆಂಟರ್ಗಳು ಚೇಂಜಸ್ ಆಗಿದೆ ಅಂತ ಮಾತುಕತೆ ಬರ್ತದೆ ಬೆಳಗ್ಗಿಂದ ನೋಡ್ಕೋಬೋದು. ಆ್ಯಂಡ್ ಇದರಲ್ಲಿ ಏನಪ್ಪ ಅಂತಂದರೆ ತಿಳ್ಕೊಬೇಕಾಗಿದ್ದು, ಇವಾಗ ಎಕ್ಸಾಮಿನೇಷನ್ ಸೆಂಟ್ರ್ ಯಾವುದೇ ಆಗಿರಲಿ ಮ್ಯಾಟ್ರ್ ಆಗೋಲ್ಲ. ಬಟ್ ಏನೋ ಕೆಲವೊಂದಿಷ್ಟು ಕಡೆ ಕೇಳ್ತೀವಿ. ಓಕೆ, ಈ ಫಸ್ಟ್ ಟೈಮ್ ಹುಡುಗರಿಗೆ ಇನ್ನೂ ಕೂಡ ಗೊತ್ತಿಲ್ಲ, ಯಾಕಂದರೆ ಇಷ್ಟು ದಿನ ಏನಾದರೂ ಸ್ವಲ್ಪ ನೋಡ್ಕೊಂಬರಕ್ಕೆ ಬಿಡ್ತಾರೇನೋ, ಏನೋ ಚಾನ್ಸ್ ಸಿಗುತ್ತೆ ಅಂತಂದು ನೋಡಿ. ಆಲ್ಮೋಸ್ಟ್ ಆ ರೀತಿಯಾಗಿ ನಮ್ಮ ಯಾವುದೋ ಒಂದು BS ನರ್ಸಿಂಗಲ್ಲಿ ಅಥವಾ RGHSಲ್ಲಿ ಯಾವುದೇ ರೀತಿಯಾಗಿ ಕಂಡಕ್ಟ್ ಮಾಡಲ್ಲ. ಯಾಕಂತಂದರೆ ಭಾಳ ಸ್ಟ್ರಿಕ್ಟ್ ಇರ್ತವೆ, ಕ್ಯಾಮ್ರಾಸ್ಗಳು ಇರ್ತವೆ. ಆ್ಯಂಡ್ ಅಪ್ಪಿತಪ್ಪಿ ಗೊತ್ತಾತಂದರೆ ಅದು ಭಾಳ ಆಗುತ್ತೆ, ತೊಂದರೆ ಮಾಡ್ತಾರೆ. ಸೊ ಹಂಗಾಗಿ ರಿಸ್ಕ್ ಯಾರು ಕೂಡ ತೊಗೊಳಕ್ಕೆ ಹೋಗಲ್ಲ. ಪ್ಲೀಸ್ ಆ ಥರ ಆಸೆ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಎಕ್ಸಾಮ್ ಇನ್ನೂ ಕೂಡ 10 ಡೇಸ್ ಇದೆ. ಓದ್ಕೊರಿ, ಇನ್ನೂ ಕೂಡ ಟೈಮ್ ಇದೆ. ಓದ್ಕೊಂಡ್ರೆ ಎಲ್ಲನೂ ಕೂಡ ಸಾಧ್ಯ ಆಗುತ್ತೆ. ಓಕೆ, ಸರಿ, ಇಷ್ಟೇ ಹೇಳೋಕ್ಕಂತ ಬಂದಿದ್ದೆ. ಆ್ಯಂಡ್ ಕೊನೆಯದಾಗಿ ನಿಮಗೆ ಇಲ್ಲಿ ಮ್ಯಾಟ್ರ್ ಆಗೋದು ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ ಮ್ಯಾಟ್ರಲ್ಲ, ನೀವು ಯಾವ ರೀತಿ ರಿಪ್ರೆಸೆಂಟೇಷನ್ ಆನ್ಸರ್ ಪೇಪರಲ್ಲಿ ಬರೀತೀರ ಅದಷ್ಟೇ ಮ್ಯಾಟ್ರ್. ಓಕೆ, ಸರಿ, ಒಂದೊಂದಂತೂ ನಿಮ್ಗೆ ಗೊತ್ತಿಲ್ಲ. ಎಕ್ಸಾಮ್ ಸೆಂಟ್ರಲ್ಲಿ ಯಾವ ರೀತಿ ಇರ್ತದೆ ಅಂದರೆ ನಿಮಗೆ ಗೊತ್ತಿರ್ತದೆ. 1 ಟೇಬಲ್ 1 ಚೇರ್ ಅಷ್ಟೇ ಒಬ್ಬರು ಸ್ಟೂಡೆಂಟ್. ಮತ್ತು ಸ್ವಲ್ಪ ಗ್ಯಾಪ್ ಬಿಟ್ಟು 1 ಟೇಬಲ್ 1 ಪರ್ಸನ್ ಇಷ್ಟೇ ಇರ್ತದೆ. ಏನು ಕೂಡ ನಾವು ಮಾಡೋಕ್ಕಾಗಲ್ಲ ನಮ್ಮದು. ಯಾಕಂದರೆ ಹಂಗೆ ಆ ರೀತಿ ನಡೆಸಲೇಬೇಕು. ಆ ರೀತಿ ಮಾಡಿದರೆ ಮಾತ್ರ ನಮ್ಮೊಂದು ಪ್ರೊಫೆಷ್ನಲ್ಗೆ ಕೋರ್ಸ್ಗೆ ಒಂದು ವ್ಯಾಲ್ಯೂ ಕೂಡ ಇರ್ತದೆ. ಸರಿ, ಇದಿಷ್ಟು ಸದ್ಯಕ್ಕೆ. ಬೇಕಂತಂದರೆ ಇಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಮೀನ್ಸ್ ನಿಮ್ಮ ಒಂದು ಸೆಂಟರ್ಸ್ಗಳು ಅಂತಂದರೆ ಈಗ ಲೈಕ್ ಒಂದು ಎಕ್ಸಾಂಪಲ್ ಹೇಳೋದಂತಂದರೆ ಯಾವ ರೀತಿ ನಿಮಗೆ ಗೊತ್ತಾಗಿಲ್ಲಪ್ಪ ಅಂದರೆ ಈ ಒಂದು ಸೆಂಟರ್ ಇದೆ ಅಂತಂದರೆ ಈ ಒಂದು ಸೆಂಟರ್ ಎಷ್ಟು ಕಾಲೇಜಸ್ ಬಂದಿದ್ದಾವೆ, ಲೈಕ್ 2 ಕಾಲೇಜಸ್ ಬಂದು ಸೇರ್ಕೊಂಡಿದ್ದಾವೆ. ಅದೇ ರೀತಿಯಾಗಿ ನಮ್ಮ ಕಾಲೇಜ್ ಏನಾದರೂ ಚೇಂಜಸ್ ಆಗಿದೆ ನೋಡ್ತೀನಿ ನಾನು. ಈಗ ಹುಡುಕ್ತಾ ಕೂತಂದರೆ ಮತ್ತೆ ಭಾಳಷ್ಟು ಟೈಮ್ ಹಿಡಿತೈತೆ, ಬೇಡ. ಸದ್ಯಕ್ಕೆ ಒಂದು ಯಾವ್ದಾದ್ರು ತೋರಿಸ್ಬಿಡ್ತೀನಿ ನಿಮಗೆ. ಲೈಕ್ ಎಕ್ಸಾಂಪಲ್ ಓಕೆ, ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜ್ ತೋರಿಸ್ಬಿಡ್ತೀನಿ ನಿಮಗೆ. ಸರಿ, ಓಕೆ, ಇಲ್ಲಿ ಕಾಣಿಸ್ತಿದೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ. ಈ ಒಂದು ಸೆಂಟ್ರಲ್ಲಿ ಎಷ್ಟು ಕಾಲೇಜಸ್ ಬಂದು ಸೇರ್ಕೊಂಡಿದ್ದಾವೆ ಎಕ್ಸಾಮ್ ಬರೆಯೋಕ್ಕೆ ಅಂತಂದರೆ ಇದು ಒಂದಿದೆ, ಆ್ಯಂಡ್ 2ನೇದಿದೆ, ಆ್ಯಂಡ್ 3, 4. ಓಕೆ, ಈ ರೀತಿ ಒಂದು ಸೆಂಟ್ರಿಗೆ ಒಂದು 4-5 ಕಾಲೇಜಸ್ಗಳು ಅಥವಾ 3-4 ಕಾಲೇಜಸ್ 2 ಕಾಲೇಜ್ ಆದರೂ ಅಟ್ಯಾಚ್ ಆಗಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ಮಾಡಿರ್ತಾರೆ. ನಿಮಗೆ ಗೊತ್ತಿರುವಾಗ 500ಕ್ಕಿಂತ ಹೆಚ್ಚು BS ನರ್ಸಿಂಗ್ ಕಾಲೇಜಸ್ಗಳಿದಾವೆ ಅಂತಂದರೆ 211 ಸೆಂಟರ್ಗಳು ಬೇಕಾಯ್ತು, ನೀಡಿತ್ತು, ಚೆನ್ನಾಗಿದೆ. ಓಕೆ, ಬೆಟ್ರ್. ಓಕೆ, ನಿಮ್ಗೆ ಏನೇನಿದೆ ಬೇಕಾದ್ರೆ ಹೋಗಿ ನೋಡ್ಕೋಬೋದು. ಸೆಂಟ್ರ್ ಇಷ್ಟೇ ಆಗ್ತದೆ, ಯಾವುದೇ ರೀತಿ ಸೆಂಟ್ರ್ ಚೇಂಜಸ್ ಆಗೋಲ್ಲ. ಆ್ಯಂಡ್ ಎಕ್ಸಾಮ್ ಡೇಟು ಕೂಡ ಪೋಸ್ಟ್ಪೋನ್ ಆಗೋಲ್ಲ. ಓದ್ಕೋರಿ. ಓಕೆ, ಸರಿ, ಬಾಯ್.